ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಡೈಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದಾವೆ ಶಿಕ್ಷಕರ ನೇಮಕಾತಿ ಕುರಿತು ನಾವು ಅದನ್ನ ಡೈಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀವಿ. ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ನಿಮಗೆ ನೇಮಕಾತಿ ಶುರು ಆಗಿರೋಕ್ಕೆ ಮೇನ್ ಕಾರಣ ಒಳ ಮೀಸಲಾತಿ. ಅದು ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರ ಡಿಸಿಷನ್ ತೆಗೆದುಕೊಂಡಿಲ್ಲ. ಪ್ಲಸ್ ಮನೆಯ ನ್ಯಾಯಾಲಯಕ್ಕೆ ಸರ್ಕಾರದ ಅಧಿಕಾರಿಗಳು ಹಾಜರಾಗ್ತಿಲ್ಲ. ಪ್ಲಸ್ ನಿಮಗೆ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ತೀರ್ಮಾನ ಆಗೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ನಿಮಗೆ ನೋಟಿಫಿಕೇಶನ್ 1 ರಿಂದ 2 ತಿಂಗಳು ಆಗ್ಬೋದು ಅಂತ ಹೇಳಿ ಮೂಲಗಳ ಮಾಹಿತಿ ಬರ್ತಾ ಇದಾವೆ. ಪ್ಲಸ್ ನಿಮಗೆ ಶಿಕ್ಷಕ ಆಕಾಂಕ್ಷಿಗಳು CSL ಗೆ ಭೇಟಿ ನೀಡಿದ್ರು. ಅಲ್ಲಿ ಒಂದೊಂದು ರೀತಿ ಮಾಹಿತಿ ಕೊಡ್ತಾ ಇದ್ದಾರೆ. GPST, PST, HSTR 3 ನೇಮಕಾತಿ ಕೂಡ ಆಗುತ್ತೆ. ಎಷ್ಟೆಷ್ಟು ಹುದ್ದೆಗಳು ಅಂತ ನಿಮಗೆ ಲೆಟರ್ ಮಾಹಿತಿ ಕೊಡ್ತಾರೆ. ಪ್ಲಸ್ ನಿಮಗೆ ಆರ್ಥಿಕ ಇಲಾಖೆಗೆ ಅನುಮೋದನೆಗೆ ಕೊಟ್ಟಿದ್ದಾರಂತೆ. ಪ್ಲಸ್ 6,000ಕ್ಕೂ ಹೆಚ್ಚು ಹುದ್ದೆಗಳು. ಅದರಲ್ಲಿ ಯಾವೆಲ್ಲ ಹುದ್ದೆಗಳು ಅಂತ ಹೇಳಿ ನಿಮ್ಗೆ ಕ್ಲಾರಿಟಿ ಸಿಗಬೇಕಾಗುತ್ತೆ. ಪ್ಲಸ್ ನಿಮಗೆ ಈಗಿರೋ ಉತ್ತರ ಕರ್ನಾಟಕ ನೇಮಕಾತಿ ಇದೇ ಬೇರೆನಾ, ಅಥವಾ ನಿಮಗೆ ಸರ್ಕಾರ ಹೇಳಿರೋ ಪ್ರಕಾರ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಯಾವೆಲ್ಲ ಹುದ್ದೆಗಳು ಇನ್ಕ್ಲೂಡ್ ಆಗಿರುತ್ತೋ ಅದಕ್ಕೆ ಒಂದು ಕ್ಲಾರಿಟಿ ಸಿಗಬೇಕಾಗುತ್ತೆ. ಸರ್ಕಾರದ ಮಾಹಿತಿ ಪ್ರಕಾರ ನಿಮಗೆ 15,000 ಶಿಕ್ಷಕರ ನೇಮಕಾತಿ ಓನ್ಲಿ ಶಿಕ್ಷಕರಲ್ಲ, ಅದರಲ್ಲಿ PUC ಶಿಕ್ಷಕರು ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಪ್ಲಸ್ ನಿಮಗೆ GPSTR, PSTR, HSTR ಕೂಡ ಇದೆ. ಅಂದಾಜು ನಿಮಗೆ 10,000 ರಿಂದ 15,000 ಶಿಕ್ಷಕರ ನೇಮಕಾತಿ ಮಾಡಬಹುದು ಅಂತೇಳಿ ಮೂಲಗಳ ಮಾಹಿತಿ ಬರ್ತಾ ಇದೆ. ಬಟ್ ಯಾವಾಗ ಮಾಡ್ತಾರೆ ಅಂತ ಕ್ಲಾರಿಟಿ ಕೂಡ ಇಲ್ಲ. ಈಗ ಮತ್ತೆ ಆರ್ಥಿಕ ಇಲಾಖೆಗೆ ಅನುಮೋದನೆ ಕೋರಿದಾರಂತೆ. ಪ್ಲಸ್ ನಿಮಗೆ ಅಲ್ಲೇ ಆಗ್ಬೇಕಾಗತ್ತೆ. ಒಟ್ಟಾರೆ ಈ ಎಲ್ಲಾ ಗೊಂದಲಗಳ ಗೂಡಾಗಿದೆ. ಇದರ ನಡುವೆ ನೇಮಕಾತಿ ಪ್ರಕ್ರಿಯೆ ಯಾವಾಗ ಶುರು ಆಗುತ್ತೆ ಅನ್ನೋದು ನಿಮಗೆ ಕ್ಲಾರಿಟಿ ಕೂಡ ಇಲ್ಲ. ಅಂದಾಜು ಮೂಲ ಪ್ರಕಾರ ಇಲಾಖೆಯವರು ತಯಾರಿ ಮಾಡ್ಕೊಂಡಿದ್ದಾರೆ ಅಂತೆ. ಲೈಕ್ ನಿಮಗೆ ಇನ್ ಕೇಸ್ ಸರ್ಕಾರದ ಕಡೆಯಿಂದ ಎಲ್ಲ ಸರಿಯಾಗಿ ನಿಮಗೆ ಪರ್ಮಿಷನ್ಸ್ ಕೂಡ ಸಿಕ್ಕಿದ್ರೆ 1 ರಿಂದ 2 ತಿಂಗಳಲ್ಲಿ ನಿಮಗೆ ನೋಟಿಫಿಕೇಶನ್ಸ್ ಎಲ್ಲ ಆಗಿ ನಂತರ ನಿಮಗೆ ಅಟ್ಲೀಸ್ಟ್ ಮಿನಿಮಮ್ 4 ರಿಂದ 6 ತಿಂಗಳ ಒಳಗಡೆ ನಿಮಗೆ ಎಲ್ಲಾ ಕಂಪ್ಲೀಟ್ ಪ್ರೊಸೆಸ್ ಕೂಡ ಮುಗಿಸ್ತಾರಂತೆ. ಹಾಗಾಗಿ ಯಾರೆಲ್ಲ ಆಸಕ್ತಿ ಕೂಡ ಇದ್ದಾರೆ ಅವ್ರು ತಯಾರಿ ಮಾಡ್ಕೊಳ್ಳಿ. HSTR ಕೂಡ ಇದೆ ಅಂತೆ. ಲೈಕ್ ಈ ಬಾರಿ ಒಂದೊಳ್ಳೆ ಆಯ್ಕೆ ಆಗಿರುತ್ತೆ HSTR. ಪ್ಲಸ್ ನಿಮ್ಗೆ ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದೀರಾ, ಮೇನ್ ಥಿಂಗ್ PST ಹೆಚ್ಚು ಹುದ್ದೆಗಳು ಕೂಡ ಇದಾವೆ ಅಂತ ಈ ಬಾರಿ ಒಲವು ಕೂಡ ಕೊಟ್ಟಿದ್ದಾರೆ. ಅಂಡ್ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ತಯಾರಿ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.